ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಈ ಮುಂಚಾನೆ ವೇಳೆಗೆ ದೇವರ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಕೀರ್ತನ ಭಾಗ 139ನೇ ಕೀರ್ತನೆ 23ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. Search me, O God, and know my heart. Try me and know my anxieties. ಈ ಕೀರ್ತನೆಯ ರಚಕ ಅರಸನಾದ ದಾವೀದನಾಗಿದ್ದಾನೆ. ತನ್ನ ಹೃದಯ ಮತ್ತು ಆಲೋಚನೆಗಳನ್ನು ಸಂಪೂರ್ಣವಾಗಿ ಪರಿಶೋಧಿಸುವಂತೆ ದೇವರಲ್ಲಿ ಕೇಳಿಕೊಳ್ಳುತ್ತಾನೆ. ಹಾಗೂ ಆತ್ಮಾಲೋಕನದ ಪ್ರಬಲ ಪ್ರಾರ್ಥನೆಯೂ ಕೂಡ ಹೌದು. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ ಎಂಬ ಪ್ರಾರ್ಥನೆಯು ಕೀರ್ತನೆಗಾರನು ತನ್ನ ಗುಪ್ತವಾದ ಪಾಪ ಹಾಗೂ ತನ್ನಲ್ಲಿರುವ ದುಷ್ಟ ಮಾರ್ಗವನ್ನು ಬಹಿರಂಗಪಡಿಸಲು ದೇವರನ್ನೇ ಆಹ್ವಾನಿಸುತ್ತಾನೆ. ಕೀರ್ತನೆಗಾರ ತನ್ನ ಮಿತಿಗಳನ್ನು ಒಪ್ಪಿಕೊಂಡು ದೇವರ ಸರ್ವಜ್ಞತೆಯನ್ನ ನಂಬಿಕೆ ಇಟ್ಟು ಶಾಶ್ವತ ಮಾರ್ಗದ ಕಡೆಗೆ ಸಾಗುತ್ತಾನೆ. ಈ ವಚನದ ಸಂದೇಶವೇನೆಂದರೆ, ದೇವರೊಂದಿಗೆ ತನ್ನ ಪಾರದರ್ಶಕ ಸಂಬಂಧಕ್ಕಾಗಿ, ದ ರಿಲೇಶನ್ಶಿಪ್ ಆಫ್ ಟ್ರಾನ್ಸ್ಪರೆನ್ಸ್ ಮತ್ತು ಆಧ್ಯಾತ್ಮಿಕ ಪರಿಶುದ್ಧತೆಗಾಗಿ, ಸ್ಪಿರಿಚುವಲ್ ಸ್ಯಾಂಕ್ಚುರಿ, ಆಳವಾದ ಬಯಕೆಯನ್ನ ವ್ಯಕ್ತಪಡಿಸುತ್ತಾನೆ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ಇದು ಮಾನವ ಬದುಕಿನ ಆಳವಾದ ಹಾಗೂ ಸಂಪೂರ್ಣ ತನಿಖೆಯನ್ನ ಸೂಚಿಸುತ್ತದೆ. ಹೇಗೆ ಚಿನ್ನವನ್ನು ಶೋಧಿಸುವ ಗಣಿಗಾರನಂತೆ, ದೈಹಿಕ ಪರೀಕ್ಷೆಯನ್ನು ನಡೆಸುವಂತ ವೈದ್ಯನಂತೆ, ಭಕ್ತನಾದ ದಾವೀದ ತನ್ನ ಆಂತರಿಕ ಅಸ್ತಿತ್ವದ ಬಗ್ಗೆ ನಿಕಟ ಜ್ಞಾನವನ್ನ ಕೇಳುತ್ತಿದ್ದಾನೆ. ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನ ತಿಳಿದುಕೋ. ಪ್ರೀತಿಯ ಸಹೋದರ ಸಹೋದರಿಯೇ, ಕೀರ್ತನೆಗಾರ ತನ್ನೊಳಗೆ ಇರುವಂತ ಪಾಪ ಮತ್ತು ದುಃಖದ ಮೂಲವಾಗಿರುವಂತ ಪ್ರಕ್ಷುಬ್ಧತೆಯನ್ನ ತಿಳಿಸುತ್ತಾನೆ. ಆಂತರ್ಯದಲ್ಲಿ ಒಂದು ವೇಳೆ ಭಕ್ತಿಹೀನನಾಗಿರಬಹುದು, ಆಂತರ್ಯದಲ್ಲಿ ಒಂದು ವೇಳೆ ಪಾಪಿಯಾಗಿರಬಹುದು, ದೇವರಿಂದ ದೂರ ಹೋಗಿರಬಹುದು. ದೇವರ ಸರಿಯಾದ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಈ ದಾವೀದನು ಪ್ರಾರ್ಥಿಸಿದಂತೆ, ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನ ಗೊತ್ತು ಮಾಡು ಎಂಬುದಾಗಿ ಪ್ರಾರ್ಥಿಸಿದಂತೆ ನಾವು ಕೂಡ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಆಂತರ್ಯವನ್ನ ದೇವರ ಬಳಿಯಲ್ಲಿ ಪರೀಕ್ಷಿಸಿಕೊಳ್ಳೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನೂ ದಯಾಮಯನೂ ಆಗಿರುವಂತ ಪರಲೋಕದಲ್ಲಿರುವ ಸ್ವರ್ಗೀಯ ದೇವರೇ, ನಿನ್ನ ಮಹಾ ಮಹಿಮೆಯುಳ್ಳ ಪರಿಶುದ್ಧ ನಾಮಕ್ಕೆ, ನಿನ್ನ ಮಗನೂ ನಮ್ಮ ರಕ್ಷಕನೂ ಆದಂತ ಯೇಸು ಸ್ವಾಮಿ ಹೆಸರಿನ ಮೂಲಕವಾಗಿ ಈ ಹೊತ್ತಾರೆಯಲ್ಲಿ ದೇವಾ, ನಿನ್ನ ನಾಮಸ್ಮರಣೆ ಮಾಡುತ್ತೇವೆ. ನೀನು ನಮ್ಮ ದೇವರು, ಒಡೆಯನು, ರಕ್ಷಕನು, ನಮ್ಮ ಅರಸನು ಸ್ವಾಮಿ. ನೀನು ರಾಜಾದಿ ರಾಜನು ದೇವರೇ. ನಿನ್ನಲ್ಲಿಯೇ ನಮ್ಮ ನಂಬಿಕೆ, ನಿನ್ನಲ್ಲಿಯೇ ನಮಗೆ ಭರವಸೆ ಸ್ವಾಮಿ. ನಮ್ಮ ಅಶಕ್ತತೆಯನ್ನು, ನಮ್ಮ ಬಲಹೀನತೆಯನ್ನು ದೇವರಿನ ಬಳಿಯಲ್ಲಿ ಒಪ್ಪಿಕೊಂಡು ನನ್ನನ್ನು ಕೂಡ ಪರೀಕ್ಷಿಸಿ ನಮ್ಮ ಹೃದಯವನ್ನು ತಿಳಿದುಕೋ ಸ್ವಾಮಿ. ನಮ್ಮ ಹೃದಯವನ್ನು ಶೋಧಿಸಿ ನಮ್ಮ ಆಲೋಚನೆಯನ್ನು ನಮಗೆ ಗೊತ್ತು ಮಾಡು ಸ್ವಾಮಿ. ಸರಿಯಾದ ಮಾರ್ಗದಲ್ಲಿ ನಡೆಯಲು ನಮಗೆ ಬಲ ಕೊಡು. ನೀನು ಪರೀಕ್ಷಿಸಿ ನಮ್ಮನ್ನು ನೋಡುವಾಗ ನಮ್ಮ ಆಂತರ್ಯ ನಿನಗೆ ಮೆಚ್ಚುಗೆಯಾಗಿರಲಿ ಕರ್ತನೆ.
ಒಳಗೆ ಒಂದು ಹೊರಗೆ ಒಂದು ಇರದೆ, ಹೇಗೆ ಹೊರಗಿದ್ದೇವೋ ಹಾಗೆಯೇ ನಮ್ಮ ಆಂತರ್ಯದಲ್ಲಿಯೂ ನಿನಗೆ ಭಕ್ತಿವಂತರಾಗಿ ಬದುಕಲು ಸಹಾಯ ಮಾಡು. ದೇವರೇ, ಈ ದಿನವೆಲ್ಲ ನಮ್ಮ ಜೊತೆಗಿರು, ನಮ್ಮನ್ನು ಕಾಪಾಡು. ಯೇಸು ಸ್ವಾಮಿಸಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೇನ್.